ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಜನರ ಜೀವ ಉಳಿಸೋಕ್ಕೋಸ್ಕರ ಸುಪ್ರೀಂ ಕೋರ್ಟ್, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರ ಜೀವ ಉಳಿಸೋಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಹೆಲ್ಮೆಟ್ನ ಕಡ್ಡಾಯ ಮಾಡಿದೆ. ಹೆಲ್ಮೆಟ್ ಯಾರು ಧರಿಸಲ್ಲ ಅವರಿಗೆ ₹500 ದಂಡ ವಿಧಿಸಬೇಕು ಅಂತ ಕಾನೂನನ್ನು ಕೂಡ ಹೊರಡಿಸಿದೆ. ಆ ಪ್ರಕಾರವಾಗಿ ಸಾಕಷ್ಟು ಜನರು ದಂಡನ ಕಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಹೊರತುಪಡಿಸಿದ್ರೆ ಬೇರೆ ಬೇರೆ ಕಡೆ ಈಗಲೂ ಜನ ತಮ್ಮ ಜೀವಕ್ಕೆ ಹೆದರಿಕೊಳ್ಳದೆ ಇದ್ರೂ ಪೊಲೀಸರ ಅಂದರೆ ದಂಡ ಕಟ್ಟಬೇಕಾಗತ್ತೆ ₹500 ಅನ್ನೋ ಕಾರಣಕ್ಕೋಸ್ಕರನಾದರೂ ಹೆಲ್ಮೆಟ್ ಹಾಕೊಂಡು ತಿರುಗಾಡ್ತಾರೆ. ಆದರೆ ನಮ್ಮ ಮಂಡ್ಯದ ಜನಕ್ಕೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಆ ಹೆಲ್ಮೆಟ್ ಮಹತ್ವನೂ ಗೊತ್ತಿಲ್ಲ. ಪೊಲೀಸರಿಗೋಸ್ಕರ ಎದುರ್ಕೊಂಡು ಹೆಲ್ಮೆಟ್ನ ತಗೊಂಡೋಗ್ತಾರೆ, ಯಾವ್ಯಾವ ಕಡೆಗೆ ಸಿಗಾಕೊಳ್ತಾರೆ, ಎಲ್ಲೆಲ್ಲಿ ಈಗ ಮೇಯ್ನಾಗಿ ತಲೆಗೆ ಹಾಕಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಎಲ್ಲೆಲ್ಲೋ ಸಿಗಾಕೊಂಡು ಹೋಗ್ತಾರೆ. ಅದನ್ನು ತಡಿಬೇಕು ಅಥವಾ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಡ್ಯದ ಪೊಲೀಸರು ಯಾರು ಹೆಲ್ಮೆಟ್ ಹಾಕೊಂಡು ಬರಲ್ಲ ಅಂಥವ್ರನ್ನ ಹಿಡಿದು ದಂಡ ವಸೂಲಿ ಮಾಡಿದೆ ದೊಡ್ಡ ಸಾಧನೆ ಅನ್ನೋ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಅದೇ ಕಾರಣದಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಯಿತು. ಕಡೆಗೆ ಒಂದು ಮಗುವನ್ನು ಬಲಿ ಕೂಡ ಪಡೆದ್ರು. ಆ ಮಗು ಬಲಿಯಾದ ನಂತರ ಸರ್ಕಾರ ಒಂದು ಆದೇಶನ ಹೊರಡಿಸ್ತು, ಅದರಲ್ಲೂ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನ ರಸ್ತೆಯಲ್ಲಿ ಕೇವಲ ಹೆಲ್ಮೆಟ್ಗೋಸ್ಕರ ತಡಿಬಾರ್ದು. ಅವರು ಹೆಲ್ಮೆಟ್ ಧರಿಸಿಲ್ಲ ಅಂತ ಅಂದರೆ ಇವಾಗ ಎಂತೆಂಥ CC ಕ್ಯಾಮ್ರಾ ಇದೆ, ಹೈಟೆಕ್ ಕ್ಯಾಮ್ರಾಗಳಿದೆ. ಅದ್ರ ಮೂಲಕ ಯಾರು ಒಂದು ಟ್ರಾಫಿಕ್ ಸಿಗ್ನಲ್ಸ್ನ ಉಲ್ಲಂಘನೆ ಮಾಡ್ತಾರೆ, ಹೆಲ್ಮೆಟ್ ಯಾರು ಧರಿಸಲ್ಲ, ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಕುಳಿತಲ್ಲೇ ಯಾವುದೇ ಗಾಡಿ, ಯಾವ ವಾಹನದ ಮಾಲೀಕರು ಹಾಕೊಂಡೋಗಿಲ್ಲ, ಆ ವಾಹನದ ವಾರಸುದಾರರಿಗೆ ಒಂದು ನೋಟಿಸ್ನ ಕಳಿಸುವಂಥ ವ್ಯವಸ್ಥೆ ಇದೆ. ಇದು ಬೆಂಗಳೂರು, ಮೈಸೂರು ಸೇರಿದಂತೆ ಎಲ್ಲ ಕಡೆ ಇದೆ. ಇಲ್ಲಿ ನರಸೀಪುರ ಆದಂಥ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆ ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ. ಆದರೆ ಮಂಡ್ಯದಲ್ಲಿ ಯಾಕೆ ಆ ವ್ಯವಸ್ಥೆ ಬಂದಿಲ್ಲ ಅನ್ನೋದೇ ಒಂದು ಆಶ್ಚರ್ಯ. ಇತ್ತೀಚೆಗೆ ಮಂಡ್ಯದಲ್ಲೂ ಕೂಡ CC ಕ್ಯಾಮ್ರಾನ ಅಳವಡಿಸಿದ್ದಾರೆ, ಮನೆಗೆ ನೋಟಿಸ್ ಬರುತ್ತೆ ಅಂತ ಹೇಳಿದ್ರು. ಆದರೆ ಅಂಥ ಒಂದು ಪರಿಸ್ಥಿತಿ ಕಾಣ್ತಿಲ್ಲ ಅನ್ನೋದಕ್ಕೆ ಇಲ್ಲಿ ನೋಡಿ ರಸ್ತೆಯಲ್ಲಿ ಹೆಲ್ಮೆಟ್ ಇಲ್ಲದೆ ಯಾವ ರೀತಿ ಜನ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಅಂತ. ಸೊ ಈ ಕ್ಯಾಮ್ರಾಗಳನ್ನ ಇಟ್ಕೊಂಡು ನೋಡ್ಕೊಂಡು ಅವ್ರಿಗೆ ದಂಡ ವಿಧಿಸೋಕ್ಕೆ ಮನಸ್ಸಿಲ್ಲ ಅಂತ ಅನ್ನಿಸ್ತಿದೆ. ಯಾಕೆಂದರೆ ರಸ್ತೆಯಲ್ಲಿ ನಿಂತ್ಕೊಂಡು ಅವ್ರನ್ನ ದರೋಡೆಕೋರತಿ ಹಿಡಿದು ಅವ್ರಿಗೆ ಒಂದಷ್ಟೊತ್ತು ಕಾಯಿಸಿ, ನೀವು ಗೊತ್ತಿರಬೇಕು, ಬಾಣಂತಿಯರನ್ನೂ ಬಿಟ್ಟಿಲ್ಲ ನಮ್ಮ ಪೊಲೀಸ್ನವರು, ರಸ್ತೆಯಲ್ಲಿ ಕೂರಿಸಿ ಅವ್ರಿಗೆ ದಂಡ ಕಟ್ಟೋ ತನಕ ಬಿಡದೆ ಪರದಾಡಿಸಿರುವಂಥ ಘಟನೆಗಳು ಕೂಡ ನಡೆದಿದೆ. ಆ ಎಲ್ಲವೂ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ನಮ್ಮ ಪೊಲೀಸ್ ಇಲಾಖೆ ಆ ರೀತಿ ಒಂದು ವಸೂಲಿ ಇಲ್ಲ ಆಗಲ್ಲ ಅನ್ನೋ ಕಾರಣಕ್ಕೆ ಏನಾರು ನಿರ್ಲಕ್ಷ್ಯ ಮಾಡ್ತಿದೆ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಇದ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಶೋಭಾರಾಣಿಯವರು ಹೆಚ್ಚು ಗಮನ ಹರಿಸಬೇಕು. ಹೆಲ್ಮೆಟ್ ಹಾಕೊಂಡು ಹೋಗಲೇಬೇಡಿ, ಅದನ್ನು ತಡಿಲೇಬೇಡಿ ಅಂತ ಹೇಳಿದ್ರು. ಉದ್ದೇಶ ಏನಪ್ಪ ಅಂತಂದರೆ ಜನರಿಗೆ ತೊಂದರೆ ಆಗಬಾರ್ದು ಅಂತ. ಹಾಗಂತ ದಂಡ ವಿಧಿಸಬೇಡಿ ಅಂತ ಯಾವುದೇ ಕಾನೂನು ಹೇಳಿಲ್ಲ, ಯಾವುದೇ ಪತ್ರಕರ್ತರು ಹೇಳಿಲ್ಲ, ಯಾವುದೇ ಚಾನಲ್ಗಳು ಕೂಡ ಹೇಳಿಲ್ಲ. ಆ ರೀತಿಯ ಲೋಪ ಆಗದಂತೆ ತಕ್ಷಣ ಏನು ಈ ಒಂದು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡ್ತಾರೆ ಆ ಎಲ್ಲರಿಗೂ ಒಂದು ದಂಡ ವಿಧಿಸಿ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ಅಟ್ಲೀಸ್ಟ್ ಅವರೇನೋ ಸಾಯಲಿ, ಅವರ ಒಂದು ದುರಂತದಿಂದ ಬೇರೆಯೊಬ್ಬರಿಗೂ ಜೀವ ಹಾನಿಯಾಗತ್ತೆ, ಜೊತೆಗೆ ಆ ಇಡೀ ಕುಟುಂಬ ನರಳುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಇದ್ರ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿ ಅಂತೇಳಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು.